ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನನ್ನೆದೆಯ ಬಾಂದಳದಿ ಕಥೆಯ 11ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 12ನೇ ಅಧ್ಯಾಯವನ್ನು ಶುರು ಮಾಡೋಣ. ಹೀಗೆ ದಿನಗಳು ಉರುಳ್ತಾ ಇದ್ವು. ನವೀನ್ ಹೋಗಿ ಡ್ರೆಸ್ಸಿಂಗ್ ಮಾಡಿ ಬರ್ತಾ ಇದ್ದ. ನಕ್ಷತ್ರಳ ಕಾಳು ಕೂಡ ಗುಣವಾಗಿತ್ತು. ಇಬ್ಬರು ಮೊದಲಿನಷ್ಟು ಜಗಳ ಕಾಯ್ದೆ ಒಂದಷ್ಟು ಫ್ರೆಂಡ್ಲಿಯಾಗಿ ಮಾತನಾಡ್ತಿದ್ರು. ವಿಶ್ವನಾಥರೇ ಕಾಲೇಜ್ಗೆ ಪಿಕಪ್ ಡ್ರಾಪ್ ಮಾಡ್ತಾಯಿದ್ರು. ನಕ್ಷತ್ರ, ನಾಳೆ ನಿಮಗೆ ಬೇರೆ ಏನಾದರೂ ಕೆಲಸ ಇದೆಯೇನೆ? ನಕ್ಷತ್ರ ಶರದಿ ಮಾತನಾಡ್ತಾ ಕುಳಿತಿದ್ದಲ್ಲಿಗೆ ಕೇಳುತ್ತಾ ಬಂದಿದ್ದಳು ಸ್ನೇಹ. ನಾಳೆ ವೆಡ್ನೆಸ್ಡೇ ಅಲ್ವಾ, ಲ್ಯಾಬ್ ಇರಲ್ಲ, ಯಾಕೆ, ಏನು ವಿಷಯ, ಏನು ಪ್ಲ್ಯಾನ್ ಹಾಕಿದ್ದೀಯಾ ಅಂತ ಶರದಿ ಕೇಳಿದ್ಲು. ಅಕ್ಕಂದು ವೆಡ್ಡಿಂಗ್ ಆ್ಯನಿವರ್ಸರಿ ಬರ್ತಿದೆಯಲ್ಲ, ಬಟ್ಟೆ ತೊಗೋಬೇಕಿತ್ತು. ಕಾಲೇಜ್ ಮುಗಿದ ಮೇಲೆ ಬರ್ತಿರೇನೋ ಅಂತ ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ಹೊಸ ಶಾಪ್ ಓಪನ್ ಆಗಿದೆಯಂತೆ. ಹೈ ಫ್ಯಾಷನ್ ಅಂತ, ಸಖತ್ತಾಗಿದೆ. ನೀವು ಫ್ರೀ ಇದ್ದರೆ ನಾಳೆ ಕಾಲೇಜ್ ಮುಗಿದ ಮೇಲೆ ಹೋಗೋಣವಾ ಅಂತ ಸ್ನೇಹ ಕೇಳಿದ್ಲು. ಹೌದೇನಕ್ಷು, ಕಾಮರ್ಸ್ನ ಶಿಲ್ಪ ಕೂಡ ಹೇಳ್ತಿದ್ಲು, ಶಾಪ್ ಸಖತ್ತಾಗಿದೆಯಂತೆ. ನಾವು ಇವಾಗೆಲ್ಲೂ ತೊಗೊಂಡೇ ಇಲ್ವಲ್ಲ, ಮನೇಲಿ ಅಮೌಂಟ್ ಇಸ್ಕೊಂಡು ಬರೋಣವಾ, ನಾವು ತೊಗೊಳ್ಳೋಣವಾ ಅಂತ ಶರದಿ ಕೇಳಿದ್ಲು. ಹಾಂ ಸರಿ, ನಾನು ಪಪ್ಪನ ಹತ್ರ ದುಡ್ಡು ಇಸ್ಕೊಂಡು ಬರ್ತೀನಿ, ಎಲ್ಲರೂ ಹೋಗೋಣ. ನಾಳೆ ಕಾಲೇಜ್ ಮುಗಿದ ಮೇಲೆ ಹೇಗೋ ಲಾಸ್ಟ್ ಪೀರಿಯಡ್ ಲೀಸರ್ ಇರುತ್ತೆ, ಬೇಗ ಹೋದರೆ ಆಯಿತು ಅಂತ ಹೀಗೆ ಮಾತಾಡಿಕೊಂಡು ಗೆಳತಿಯರು ಪ್ಲ್ಯಾನ್ ಮಾಡಿ ಕ್ಲಾಸ್ ರೂಮ್ಗೆ ಹಿಂದಿರುಗಿದ್ರು. ಮರುದಿನ ಕ್ಲಾಸ್ ಮುಗಿಸಿ ಮೂವರು ಕಮರ್ಷಿಯಲ್ ಸ್ಟ್ರೀಟ್ನ ಹೈ ಫ್ಯಾಷನ್ ಒಳಗಡೆ ಹೋಗಿದ್ರು. ಗ್ರೌಂಡ್ ಫ್ಲೋರ್ನಲ್ಲಿ ಬರೀ ಮಾಡ್ರನ್ ರೆಡಿಮೇಡ್ ಡ್ರೆಸ್ಸಸ್ಗಳು, ಸೀರೆಗಳು ಫಸ್ಟ್ ಫ್ಲೋರ್ನಲ್ಲಿದ್ದರಿಂದ ಫಸ್ಟ್ ಅಕ್ಕಂಗೆ ಸೀರೆ ತೊಗೊಳ್ಳೋಣ, ಆಮೇಲೆ ನಮಗೆ ಡ್ರೆಸ್ ತೊಗೊಳ್ಳೋಣ, ಬನ್ನಿರೆ ಮೊದಲು ಫಸ್ಟ್ ಫ್ಲೋರಿಗೆ ಹೋಗೋಣ ಅಂತ ಮಾತಾಡಿಕೊಂಡು ಫಸ್ಟ್ ಫ್ಲೋರ್ಗೆ ಹೋಗಿದ್ರು. ಯಾವ ಥರ ಸ್ಯಾರಿ ತೊಗೊಳ್ಳೋದೆ ಅಂತ ಮಾತಾಡಿಕೊಂಡ ಮೂವರು, ಸ್ಯಾರಿ ಉಡೋರು ಯಾರನ್ನಾದ್ರೂ ಕರ್ಕೊಂಡು ಬರಬೇಕಿತ್ತು ಕಣೆ ನಕ್ಷತ್ರ ಅಂತ ಸಲಹೆ ನೀಡಿದ್ಲು. ಡ್ರೆಸ್ ಕಾಂಬಿನೇಷನ್ ಮಾಡ್ತೀವಲ್ಲ, ಹಾಗೆ ಕಂಡ್ರೆ ಸ್ಯಾರಿ ಕೂಡ ಫ್ಯಾನ್ಸಿ ಸ್ಯಾರಿ ತೊಗೊಳ್ಳೋದಾ, ಸಿಲ್ಕ್ ಸ್ಯಾರಿ ತೊಗೊಳ್ಳೋದಾ ಅಂತ ಪ್ರಶ್ನಿಸಿದ್ಲು ಶರದಿ. ಅಕ್ಕನ ಹತ್ರ ಫ್ಯಾನ್ಸಿ ಸ್ಯಾರೀಸ್ ಜಾಸ್ತಿ ಇದ್ದಾವೆ, ಅವಳು ವೇರ್ ಮಾಡೋದು ಕಡಿಮೆ, ಸಿಲ್ಕ್ ಸ್ಯಾರಿನೇ ತೊಗೊಳ್ಳೋಣ ಅಂತ ಸ್ನೇಹ ಹೇಳಿದ್ಲು. ಸರಿ ಬನ್ನಿರೆ, ಆ ಕಡೆ ಅನಿಸುತ್ತೆ ಸಿಲ್ಕ್ ಸ್ಯಾರಿ ಸೆಕ್ಷನ್ಸ್, ಬನ್ನಿ ಹೋಗೋಣ ಅಂತ ಸಿಲ್ಕ್ ಸ್ಯಾರಿ ಸೆಕ್ಷನ್ ಕಡೆಗೆ ಹೋಗಬೇಕು ಅನ್ನೋ ಅಷ್ಟರಲ್ಲಿ ರೇಷ್ಮೆ ಸೀರೆಗಳು ಯಾವ ಕಡೆಮ್ಮ ಅನ್ನೋ ಪ್ರಶ್ನೆಯೊಂದು ತೂರಿ ಬಂದಿತ್ತು. ಆ ಕಡೆ ಆಂಟಿ ಅಂತ ಸ್ನೇಹ ಉತ್ತರಿಸಿದ್ಲು. ನಕ್ಷತ್ರ ತಕ್ಷಣವೇ ನೆನ್ಪು ಮಾಡಿಕೊಂಡ್ಳು. ಆಂಟಿ ನೀವು ಅಂತ ಅಂದ್ಲು, ಗುರುತು ಸಿಕ್ಕವಳ ಹಾಗೆ. ನೀನು ಅನ್ನುತ್ತಾ ನೆನ್ಪು ಮಾಡಿಕೊಂಡು, ನಕ್ಷತ್ರ ಅಲ್ವಾ, ಗುರುತೇ ಸಿಗಲಿಲ್ಲ ನೋಡು, ಜೀನ್ಸ್ನಲ್ಲಿ, ಹೇಗಿದೆಯಮ್ಮ ಅಂತ ತಾರಾಮಣಿ ಕೇಳಿದರು. ಹಿಂದೆಯೇ ಸುಧಾಮಣಿ ಮತ್ತು ದಿವ್ಯಾ ಬಂದಿದ್ದರು. ಅವರನ್ನು ಮಾತನಾಡಿಸಿದ ನಕ್ಷತ್ರ, ಹೇಗಿದೆಯಾ ದಿವ್ಯಾ ಅಂತ ಕೇಳಿದ್ಲು. ಫೈನ್, ನೀನಿಲ್ಲಿ ಅಂದ್ಲು ದಿವ್ಯಾ. ಇವಳು ನನ್ನ ಫ್ರೆಂಡ್ ಶರದಿ, ಇವಳು ಸ್ನೇಹ, ಇವ್ರ ಅಕ್ಕಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು, ಅದಕ್ಕೆ ಗಿಫ್ಟ್ ಕೊಡೋದಕ್ಕೆ ಸ್ಯಾರಿ ತೊಗೊಳ್ಳೋಣ ಅಂತ ಬಂದಿದ್ದೀವಿ ಅಂತ ರಾಘವೇಳಿಯುತ್ತಾ ಹೇಳಿದ್ಲು. ನಮಗೆಂತ ಸ್ಯಾರಿ ತೊಗೋಬೇಕು ಗೊತ್ತಾಗಲಿಲ್ಲ ಅಂತ ನಕ್ಷತ್ರ ಹೇಳಿದ್ಲು. ಅಷ್ಟೇ ತಾನೇ, ಬಾ, ಹೆಂಗೂ ನಾವು ಸೀರೆ ತೊಗೊಳೋದಕ್ಕೆ ಬಂದಿದ್ದೀವಿ, ಜೊತೆಲೇ ತೊಗೋವಂತ್ರಿ ಅಂತ ತಾರಾಮಣಿ ಅಲ್ವಾ ಅಕ್ಕ ಅಂತ ಅಂದರು. ಅದುವರೆಗೂ ನಕ್ಷತ್ರಳನ್ನು ಪರೀಕ್ಷಾ ದೃಷ್ಟಿಯಿಂದ ನೋಡುತ್ತಿದ್ದ ಸುಧಾಮಣಿಯವರು ಹಾಂ ಹೌದೌದು ಅಂತ ಅಂದರು. ಮುಗ್ಧತೆಯ ಹೊರತಾಗಿ ಮತ್ತೇನು ಹುಡುಕದಾಗಿದ್ದರೂ ನಕ್ಷತ್ರಳ ಮುಖದಲ್ಲಿ. ಸ್ನೇಹ ಹೆಸರಿನಷ್ಟೇ ಸ್ನೇಹಪರತೆಯಿಂದ ದಿವ್ಯಾಳನ್ನು ಕರೆದುಕೊಂಡು ಮುಂದೆ ಹೋದ್ಲು. ನಕ್ಷತ್ರಳನ್ನು ಹಿಡಿದೆಳೆದ ಶರದಿ, ಯಾರೇ ಇವರು ಅಂತ ಕೇಳಿದ್ಲು. ಶರು, ನಿಂಗೆ ಹೇಳಲೇ ಇಲ್ಲ ಅಲ್ವಾ, ಅವರು ಮೆಂಟ್ಲು ಡಾಕ್ಟ್ರು ಅವ್ರ ಅಮ್ಮ, ಚಿಕ್ಕಮ್ಮ, ಮತ್ತು ದಿವ್ಯಾ ಅವ್ರ ಮಾವನ ಮಗಳು ಅಂತ ನಕ್ಷತ್ರ ಹೇಳಿದ್ಲು. ಓಹೋ, ಬಾವಿ ಅತ್ತೆಯವರು ಅಂತ ಅಂದ್ಲು ಶರದಿ. ಸುಮ್ಮನಿರೆ ಅಂತ ಅಂದ್ಲು ನಕ್ಷತ್ರ ಗುದ್ದುತ್ತಾ. ಎರಡೆಜ್ಜೆ ಹಿಂದುಳಿದ ತಾರಾಗೆ, ಏನು ಆಂಟಿ ಅಂತ ಅಂದ್ಲು ನಕ್ಷತ್ರ. ನಿನ್ನ ಜೊತೆ ಮಾತಾಡೋದಕ್ಕೆ 2-3 ದಿನ ಕೇಳಿದೆ, ನವೀನಂಗೆ ಕಾಲ್ ಮಾಡಿಕೊಡು, ಮಾತಾಡಿಸ್ತೀನಿ ಅಂತ, ನಂಬರ್ ಇಲ್ಲ ಅಂದ, ನಿಜಾನಾ ಅಂತ ಅಂದ್ಲು ತಾರಾಮಣಿ. ಇಲ್ಲ ಆಂಟಿ, ಮಾವನ ಹತ್ರ ಇದೆ ನಂಬರ್ ಅಷ್ಟೇ ಅಂತ ನಕ್ಷತ್ರ ಹೇಳಿದ್ಲು. ನೀನೇನು ತೊಗೊಳೋದಿಲ್ವಾ ಅಂತ ತಾರಾಮಣಿಯವರು ಕೇಳಿದಾಗ, ನಾವು ಕೆಳಗಡೆ ಟಾಪ್ಸ್ ತೊಗೋಬೇಕು ಆಂಟಿ, ಸ್ಯಾರಿಗೋಸ್ಕರ ಇಲ್ಲಿ ಬಂದ್ವಿ ಅಷ್ಟೇ ಅಂತ ಶರದಿ ಹೇಳಿದ್ಲು. ನಿನ್ನ ಬೆಸ್ಟ್ ಫ್ರೆಂಡ್ಸಾ, ನವಿ, ಸತಿ, ಯತಿ ಇದ್ದಾರಲ್ಲ ಹಾಗ ಅಂತ ತಾರಾಮಣಿ ಕೇಳಿದ್ರು. ಆಂಟಿ, ನನ್ನ ಬೆಸ್ಟೀಸ್ ಇವಳು ಶರದಿ, ಅವಳು ಸ್ನೇಹ ಅಂತ ನಕ್ಷತ್ರ ಪರಿಚಯ ಮಾಡಿಕೊಟ್ಟಿದ್ಲು. ಹೆಸರು ಚೆನ್ನಾಗಿದೆ ಅನ್ನುತ್ತಾ ಮೊಬೈಲ್ ತೆಗೆದು ಫಸ್ಟ್ ಫ್ಲೋರ್ಗೆ ಬಂದರೆ ಏನೋ ಒಂದು ಸರ್ಪ್ರೈಸ್ ಇದೆ, ಕಾಲ್ ಮಾಡಿದ್ರು ತಾರಾ. ನಾನು ಬರಲ್ಲ ಗೊತ್ತಿಲ್ಲ ಚಿಕ್ಕಮ್ಮ, ಹಿಂಸೆ ಮಾಡಬೇಡಿ ನನಗೆ ಅಂತ ಆ ಕಡೆಯಿಂದ ನವೀನ್ ಹೇಳಿದ್ದ. ಗೊತ್ತಿರೋದೆ ಬಾರೋ ಅನ್ನುತ್ತಾ ಹಾಗೆ ಸಿಗ್ನಲ್ ಕೊಟ್ಟು ಹಲೋ ಅನ್ನು ಅಂತ ಅಂದಿದ್ರು ತಾರಾ. ನಕ್ಷತ್ರಳ ಕಿವಿಗೆ ಮೊಬೈಲ್ ಫೋನ್ ಹಿಡಿದು ಹಲೋ ಅಂದ ಕೂಡಲೇ ಮೊಬೈಲ್ ತೆಗೆದುಕೊಂಡು, ಬರ್ತೀಯಾ ನೋಡು ಈಗ ಅಂದು ಕಾಲ್ ಡಿಸ್ಕನೆಕ್ಟ್ ಮಾಡಿದರು. ಯಾರ್ದೋ ಫೋನು ಅಂತ ಸುಧಾಮಣಿ ಪ್ರಶ್ನಿಸಿದರು. ನವೀನಿಗೆ ಮಾಡಿದ್ದೆ, ಟೀ ಶರ್ಟ್ಸ್ ಚೆನ್ನಾಗಿದ್ದಾವಲ್ಲ, ಮಕ್ಕಳಿಗೆಲ್ಲ ತಗೋಬಾರೋ ಅಂತ ಮಾಡಿದ್ದೆ ಅಂತ ತಾರಾಮಣಿ ಹೇಳಿದರು. ಯಾವುದಾದ್ರೂ ಸೆಲೆಕ್ಟ್ ಮಾಡಿದ್ರಾ ಅನ್ನುತ್ತಾ ಸೀರೆಗಳನ್ನು ನೋಡೋಕೆ ಆರಂಭಿಸಿದ್ರು ತಾರಾಮಣಿ. ಮೆಂಟ್ಲು ಕಣೆ ಕಾಲ್ ಮಾಡಿದ್ದು ಅಂತ ಅಂದ್ಲು ನಕ್ಷತ್ರ.
ನಿಧಾನವಾಗಿ ಶರದಿಗೆ ಮಾತ್ರ ಕೇಳೋ ಹಾಗೆ. ಸೀರೆಗಳನ್ನು ಆರಿಸುತ್ತಾ, ನೀನು ಸ್ಯಾರಿ ಸೆಲೆಕ್ಟ್ ಮಾಡಲ್ವಾ ಅಂತ ತಾರಾಮಣಿ ನಕ್ಷತ್ರಳಿಗೆ ಕೇಳಿದರು. ನಂಗೆ ಸ್ಯಾರಿ ಬಗ್ಗೆ ಐಡಿಯಾನೇ ಇಲ್ಲ ಆಂಟಿ, ಅಮ್ಮ ಜೊತೆ ಕೂಡ ಬರೋದು ಕಡಿಮೆನೇ ಅಂತ ನಕ್ಷತ್ರ ಹೇಳಿದ್ಲು. ಇರು, ನಮ್ಮ ಹುಡುಗ ಬರ್ತಾನೆ, ನಿನಗೆ ಸೆಲೆಕ್ಟ್ ಮಾಡ್ತಾನೆ. ಕಳ್ಳ ಬಾರೋ ಅಂದರೆ ದಿವ್ಯಾ ಇದ್ಲು ಅಂತ ಕಾರ್ನಲ್ಲೇ ಉಳ್ಕೊಂಡಿದ್ದ, ಈಗ ನೋಡು ಓಡ್ ಬರ್ತಾನೆ ಅಂತ ತಾರಾಮಣಿ ಹೇಳಿದರು. ನಾಚಿ ತಲೆ ತಗ್ಸಿದ್ಲು ನಕ್ಷತ್ರ. ಡಾರ್ಕ್ ಪಿಂಕ್ ಬಾಡಿ, ಸ್ಕೈ ಬ್ಲೂ ಬಾರ್ಡರಿನ ಸೀರೆಯೊಂದನ್ನು ಶರದಿ ಸ್ನೇಹಾಳ ಅಕ್ಕನಿಗಾಗಿ ಆರಿಸಿ, ನಾವಿನ್ನು ಹೊರಡೋಣವಾ ಅಂತ ಅಂದು. ಹೊರಟೇ ಬಿಟ್ಟ, ಇರಿ ನಮ್ಮದು ಸೆಲೆಕ್ಷನ್ ಮುಗಿಯೋವರೆಗೂ ಅಂತ ದಿವ್ಯಾ ನಕ್ಷತ್ರಳಿಗೆ ಹೇಳಿದ್ಲು. ಸುಧಾ ಕೂಡ, ನಕ್ಷತ್ರ ನಿಮ್ಮ ಮಾವಂಗೆ ಹೇಳ್ತೀನಿ ಸ್ಯಾರಿ ಸೆಲೆಕ್ಟ್ ಮಾಡಲಿಲ್ಲ ಅಂತ ಸುಧಾಮಣಿ ಹೇಳಿದ್ರು. ಆಂಟಿ ಟಾಪ್ಸ್ ತೊಗೋಬೇಕಾಗಿತ್ತು ನಾವು ಅಂತ ಶರದಿ ಹೇಳಿದ್ಲು. ಇರಿ ದಿವ್ಯಾನೂ ತೊಗೋಬೇಕು, ಒಟ್ಟಿಗೆ ತೊಗೋವಂತ್ರಿ ಅಂತ ಅಂದಿದ್ರು. ಮತ್ತೇನು ಮಾತನಾಡಲಾಗದೆ ಸರಿ ಆಂಟಿ ಎನ್ನುತ್ತಾ, ಇರ್ರೇ ಹೋಗೋಣ ಸ್ವಲ್ಪ ಹೊತ್ತಲ್ವಾ ಅಂತ ನಕ್ಷತ್ರ ಹೇಳಿದ್ಲು. ಅತ್ತೆ ಮಾತು ಮೀರೋದುಂಟೆ ಅಂತ ತಿವಿದಿದ್ಲು ಶರದಿ. ಸುಮ್ಮನಿರೆ ಎನ್ನುವಷ್ಟರಲ್ಲಿ ಶಾಪ್ನವರು ಜ್ಯೂಸ್ ತಂದಿದ್ರು. ಥ್ಯಾಂಕ್ ಯು ಎನ್ನುತ್ತಾ ಎಲ್ಲರೂ ಒಂದೊಂದು ಕಪ್ ತೆಗೆದುಕೊಂಡಿದ್ರು. ಹುಡುಕಿ ಸಾಕಾಯಿತು ನಿಮ್ಮನ್ನು, ಕಾಲ್ ರಿಸೀವ್ ಮಾಡೋಕ್ಕಾಗೋದಿಲ್ವಾ ಅಂತಲೇ ಬಂದಿದ್ದ ನವೀನ್. ಶಾಪ್ನವರು ಸರ್ ತಗೊಳ್ಳಿ ಅಂತ ಅವನ ಮುಂದೆ ಟ್ರೇ ಹಿಡಿದಿದ್ರು. ಥ್ಯಾಂಕ್ಸ್ ಎನ್ನುತ್ತಾ ಕಪ್ ಒಂದನ್ನೆತ್ತಿಕೊಂಡು ಫ್ಯಾಮಿಲಿ ಜೊತೆ ನಕ್ಷತ್ರಗಳನ್ನು ನೋಡಿ, ಯಾವಾಗಲೇ ನೀನು ಮನೆಯೊಳಗೆ ಬರೋದು ಅಂದ್ಕೊಳ್ತಾ, ಚಿಕ್ಕಮ್ಮ ಅಮ್ಮ ಆಯ್ತಾ ತಗೊಂಡಿದ್ದು ಅಂತ ನವೀನ್ ಕೇಳಿದ್ದ. ಇನ್ನೊಂದೆರಡು ತೊಗೋಬೇಕಣೋ, ಆಮೇಲೆ ದಿವ್ಯಾಗೆ ಕೆಳಗಡೆ ಡ್ರೆಸ್ಗಳನ್ನು ತೊಗೋಬೇಕು ಅಂತ ಸುಧಾಮಣಿ ಹೇಳಿದರು. ನನ್ನನ್ನೇನಕ್ಕೆ ಕರೆದ್ರಿ ಚಿಕ್ಕಮ್ಮ ಅಂತ ಸಿಡಿಮಿಡಿಗೊಂಡಿದ್ದ ನವೀನ್. ಏನಕ್ಕೆ ಅಂತ ಗೊತ್ತಿಲ್ವಾ ಕಳ್ಳ ಅಂತ ಕಿವಿ ಹಿಂಡಿ ನಿಧಾನವಾಗಿ ಹೇಳಿದ್ರು ತಾರಾ. ಹುಡುಗಿರಿಗೆ ನೋಡೋ ಚೆನ್ನಾಗಿದ್ದಾವೆ, ಒಂದು ಸಂಡೇ ಎಲ್ಲರನ್ನೂ ಕರ್ಕೊಂಡು ಬರ್ಬೋದು, ಕೊಡ್ಸೋ ಅಂತ ಜೋರಾಗಿ ಹೇಳಿದರು. ಭಾರಿ ಜಾಣ್ರು ನೀವು, ಗೊತ್ತಾಯ್ತು ಅಲ್ವಾ ಅಂತ ಚಿಕ್ಕಮ್ಮನಿಗೆ ನಕ್ಷತ್ರ ಬಗ್ಗೆ ಗೊತ್ತಾಗಿದೆ ಅಂತ ಅರ್ಥ ಆಗಿತ್ತು ಅವನಿಗೆ. ಓ ಜಾತ್ರೆಯಲ್ಲೇ ಕನ್ಫರ್ಮ್ ಆಗೋಗಿತ್ತು ನನಗೆ ಅಂತ ತಾರಾಮಣಿ ಹೇಳಿದ್ರು. ಸೋ ಸ್ವೀಟ್ ಆಫ್ ಯು, ಲವ್ ಯು, ಏನು ಮಾಡೋದು, ನಿಮ್ಗೆ ಅರ್ಥ ಆಗೋದು ಅವಳಿಗೆ ಅರ್ಥ ಆಗ್ತಿಲ್ವೇ ಅಂತ ಅಂದ ನವೀನ್ ನಕ್ಷತ್ರಳನ್ನು ನೋಡುತ್ತಾ. ಸಾಕು ಜಾಸ್ತಿ ನೋಡಬೇಡ, ಅಕ್ಕ ನೋಡಿದ್ರೆ ಕಷ್ಟ ಅಂತ ತಾರಾಮಣಿ ಹೇಳಿದರು. ಏನಾದರೂ ತೊಗೊಂಡ್ಲಾ ಅಂತ ನವೀನ್ ಕೇಳ್ದ. ಅವಳ ಫ್ರೆಂಡ್ ಅಕ್ಕಂಗೆ ಸ್ಯಾರಿ ತೊಗೊಳೋದಕ್ಕೆ ಬಂದಿರೋದು, ಆಮೇಲೇನೋ ಗ್ರೌಂಡ್ ಫ್ಲೋರ್ನಲ್ಲಿ ತೊಗೋಬೇಕು ಅಂತ ಅಂತಿದ್ಲು. ಆವಾಗಲೇ ಹೊರಟಿದ್ರು, ಅಕ್ಕನೇ ದಿವ್ಯಾನೂ ತೊಗೋಬೇಕು ಇರಿ ಅಂತ ಉಳಿಸ್ಕೊಂಡಿದ್ದು ಅಂತ ಅಲ್ಲೇನು ನಡೀತು ಅಂತ ವರದಿ ಒಪ್ಪಿಸಿದ್ರು ತಾರಾಮಣಿ. ನೀವು ಕಾಲ್ ಪಿಕ್ ಮಾಡಲಿಲ್ಲ, ಅವಳಿಗೂ ಮಾಡಿದೆ, ರಿಸೀವ್ ಮಾಡಲಿಲ್ಲ, ಹುಡುಕಿ ಸಾಕಾಗಾಯಿತು. ಚೆನ್ನಾಗಿದೆ ಶಾಪು ಅಂತ ಅಂದ ನವೀನ್ ಸುತ್ತ ನೋಡುತ್ತಾ. ನಾನು ಕೇಳಿದ್ದಕ್ಕೆ ಮಾವನ ಹತ್ರ ಅಷ್ಟೇ ನಂಬರ್ ಇರೋದು ಅಂದ್ಲು ಅಂತ ತಾರಾಮಣಿ ಹೇಳಿದ್ರು. ನಂಬರ್ನು ಕೇಳಿದ್ರು ಚಿಕ್ಕಮ್ಮ ಅಂತ ಅಂದ ನವೀನ್. ಜ್ಯೂಸ್ ಮುಗಿದಿಂದ ಎಲ್ಲರ ಕಪ್ಸ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಬಂದ ನಕ್ಷತ್ರ ಕಪ್ ಎಂದಳು ನೆಲ ನೋಡುತ್ತಾ. ಕಾಲ್ ಮಾಡಿದ್ರೆ ರಿಸೀವ್ ಮಾಡೋಕ್ಕೋಗಲ್ವಾ ಅಂತ ಅಂದ ನವೀನ್. ಕಪ್ ಕೊಡು ಎನ್ನುತ್ತಾ ಡಸ್ಟ್ಬಿನ್ಗೆ ಕಪ್ಸ್ಗಳನ್ನು ಹಾಕಿ ಬಂದು, ಆಂಟಿ ಇನ್ನೂ ಎಷ್ಟೋ ಗೊತ್ತಾಗುತ್ತಂತೆ ಅಂದ್ಲು ನಕ್ಷತ್ರ. ನೀನು ತೊಗೊಳಿಲ್ವೇನೆ ಅಂತ ನವೀನ್ ಕೇಳದಂತೆ ಸುಮ್ಮನೆ ಇದ್ಲು. ನೋಡು, ಏನಾದರೂ ಕೇಳಿದ್ರೆ ಮಾತಾಡ್ತಾಳೇನೋ, ಕೂತ್ಕೋ ಇಲ್ಲೇ ಅಂತ ಅಂದ. ಶರದಿಗೆ ಸ್ಮೈಲ್ ಕೊಟ್ಟು ಹಾಯ್ ಮಾಡಿ ಆಮೇಲೆ ಮಾತಾಡ್ತೀನಿ ಅಂತ ಅಂದ. ಓಕೆ ಅಂತ ಶರದಿ ಹೇಳಿದ್ಲು. ಏನು ತೊಗೊಳಲ್ವೇನೆ ಅಂತ ಮತ್ತೊಮ್ಮೆ ಕೇಳಿದ್ದ ನವೀನ್. ನಾನೇನು ಸ್ಯಾರಿ ವೇರ್ ಮಾಡ್ತೀನಾ ತೊಗೊಳೋದಕ್ಕೆ, ಮೆಂಟ್ಲು ಅಂತ ಅಂದ್ಲು ನಕ್ಷತ್ರ. ಇರು ನಿಮ್ಮ ಮಾವಂಗೆ ಫೋನ್ ಮಾಡ್ತೀನಿ ಅಂತ ನವೀನ್ ಹೇಳ್ದ. ಸುಮ್ಮನಿರಕ್ಕೆ ಏನು ತೊಗೋತೀಯಾ ಎಂದು ಗದ್ರಿ, ನಿಮ್ಮಮ್ಮ ನೋಡ್ತಿದ್ದಾರೆ, ಸೈಲೆಂಟಾಗಿರು ಅಂತ ನಕ್ಷತ್ರ ಹೇಳಿದ್ಲು. ಅಷ್ಟರಲ್ಲಿ ಸ್ಯಾರಿ ಸೆಲೆಕ್ಷನ್ ಮುಗ್ದಿದ್ರಿಂದ ಬಿಲ್ ಮಾಡಿಸ್ಕೊಂಡು ಬರ್ತೀವಿ, ನೀವು ಹೋಗಿ ಕೆಳಗಡೆ ತಗೋತೀರಿ, ಅಷ್ಟರಲ್ಲಿ ನಾವು ಬರ್ತೀವಿ ಅಂತ ಸುಧಾಮಣಿ ಹೇಳಿದರು. ಸರಿ ಆಂಟಿ ಎನ್ನುತ್ತಾ ಎದ್ದು ಹೊರಟರು. ಜೊತೆಯಲ್ಲಿ ದಿವ್ಯಾ ಕೂಡ ಇದ್ಲು. ಇವರು ಗೊತ್ತಾಗಲಿಲ್ಲ ಅಂತ ಅಂದ್ಲು ಸ್ನೇಹ ನವೀನ್ಗೆ. ಅತ್ತೆ ಮಗ ಅಂತ ದಿವ್ಯಾ. ನೀನು ಯಾಕೇನು ಸೆಲೆಕ್ಟ್ ಮಾಡಲಿಲ್ಲ ಅಂತ ಎಂದ ದಿವ್ಯಾ ಪ್ರಶ್ನೆಗೆ, ನಂಗೆ ಸ್ಯಾರಿ ಬಗ್ಗೆ ಐಡಿಯಾ ಇಲ್ಲ, ಅದಕ್ಕೆ ಸುಮ್ಮನೆ ಕೂತೆ ಅಂತ ನಕ್ಷತ್ರ ಹೇಳಿದ್ಲು. ನಂಗೆ ಸ್ಯಾರಿ ಅಂದರೆ ತುಂಬ ಇಷ್ಟ, ಈವನ್ ನವೀನಿಗೂ ಕೂಡ ಅಂತ ಅಂದ್ಲು ದಿವ್ಯಾ ಕೇಳಿಯೂ ಕೇಳದಂತೆ. ಸಾರಿ ಶರದಿ, ಅಮ್ಮ ಇದ್ರಲ್ವಾ, ಎಲ್ರಿಗೂ ಹೇಗೆ ಇಷ್ಟೊಂದು ಪರಿಚಯ ಅನ್ಕೋತಾರೆ ಅಂತ ಅದಕ್ಕೆ ಮಾತಾಡಿಸ್ಲಿಲ್ಲ ಅಂತ ಅಂದ ನವೀನ್. ಪರವಾಗಿಲ್ಲ ಅಣ್ಣ ಅಂತ ಶರದಿ ಹೇಳಿದ್ಲು. ಏನು ತೊಗೋಬೇಕೆ ನೀನು ಅಂತ ಅಂದ ನವೀನ್. ಟಾಪ್ಸ್ ತೊಗೋಬೇಕಂತೆ ಬಂದ್ವಿ, ಲೇಟ್ ಆಯಿತು ಸ್ನೇಹ, ಇನ್ನೊಂದಿನ ತೊಗೊಳಲ್ವಾ ಅಂತ ಅಂದ್ಲು ನಕ್ಷತ್ರ. ನಂಗೆ ಇಲ್ಲಾದರೂ ಹೆಲ್ಪ್ ಮಾಡಲ್ವಾ ಅಂತ ಅಂದ್ಲು ದಿವ್ಯಾ. ಇಲ್ಲ ಎನ್ನಲಾಗದೆ ಸರಿ ಎನ್ನುತ್ತಾ ನಡೀರಿ ಅಂದ್ಲು ನಕ್ಷತ್ರ. ಜೊತೆಯಲ್ಲಿ ಬಂದ ನವೀನ್ಗೆ, ಜಾತ್ರೆಲಾಗಿ ಮರ್ತೋಗಿದ್ಯಾ ನೀನು, ಬರಬೇಡ ನಾವೇ ತೊಗೊಂಡು ಬರ್ತೀವಿ ಅಂತ ಹೇಳಿದ್ಲು. ನಾನೇನು ಮಾಡಲ್ಲ, ನಡಿಯೇ ಸುಮ್ಮನೆ ಅಂತ ನವೀನ್ ಹೇಳ್ದ. ಹೇಳಿದ ಮಾತು ಕೇಳಲ್ಲ ಅಲ್ವಾ ನೀನು, ನಿಂದೇ ಹಠ, ಸರಿ ಬಾ ಅಂತ ಅಂದ್ಲು ನಕ್ಷತ್ರ. ನಿಮ್ಮಿಬ್ರಿಗೂ ಮೊದಲೇ ಪರಿಚಯ ಇತ್ತಾ ಅಂತ ಸ್ನೇಹ ಕೇಳಿದ್ಲು. ಹಾಂ, ಫ್ಯಾಮಿಲಿ ಫ್ರೆಂಡ್ ಅಂತ ನಕ್ಷತ್ರ ಹೇಳಿದ್ಲು. ಸುಮ್ಮನೆ ಒಂದು ಕಡೆ ಕೂತ ನವೀನ್ 4 ಹುಡುಗಿಯರು ಸ್ವತಂತ್ರವಾಗಿ ಸೆಲೆಕ್ಷನ್ ಮಾಡಿದರು. ಅಲ್ಲಿಗೆ ಬಂದ ಸುಧಾಮಣಿ, ತಾರಾಮಣಿ ಕೂಡ ಜೊತೆಯಾಗಿದ್ದರು. ತಾರಾ ಒಂದೆರಡು ಟಾಪ್ಸ್ಗಳನ್ನು ನಕ್ಷತ್ರಳಿಗಾಗಿ ಆರಿಸಿದ್ರು. ಇದು ನಾನು ಕೊಡಿಸ್ತಿರೋದು, ಬೇಡ ಅನ್ಬಾರ್ದು ಆಯ್ತಾ ಎನ್ನುತ್ತಾ ನವೀನನ್ನು ಕರೆದು ಸಪ್ರೇಟ್ ಬಿಲ್ ಮಾಡಿಸಿಡು ಇವನನ್ನು ಅಂತ ಹೇಳಿ ಕಳಿಸಿದ್ರು ಸೇಲ್ಸ್ ಕಾರ್ ಜೊತೆಗೆ. ಸುಧಾಮಣಿ ದಿವ್ಯಾಳಿಗೆ ಕೊಡಿಸೋದ್ರಲ್ಲಿ ಬ್ಯುಸಿಯಾಗಿದ್ದ ಟೈಮ್ ನೋಡಿಕೊಂಡು,
ಚಿಕ್ಕಮ್ಮನ ಜಾಣತನಕ್ಕೆ ಮೆಚ್ಚಿದವ, ಥ್ಯಾಂಕ್ ಯು ಚಿಕ್ಕಮ್ಮ, ನಾನೇನಾದರೂ ಕೊಡಿಸ್ತೀನಿ ತಗೊಳ್ಳಿ ಅಂದರೆ ಕೊಲ್ಲೋಳಂಗೆ ಆಡೋಳು ಅಂತ ನವೀನ್ ಹೇಳ್ದ. ಪರ್ಚೇಸಿಂಗ್ ಮುಗಿಸಿ ಹೊರಗಡೆ ಬಂದಾಗ, ನೀನು ಜಾಸ್ತಿ ಜೀನ್ಸ್ ಹಾಕೋದು ಅಂತ ಅಂದರು ಸುಧಾಮಣಿ ನಕ್ಷತ್ರಳಿಗೆ. ನಕ್ಷತ್ರ ಬರೀ ಜೀನ್ಸ್ಗೆ ಹಾಕುವಂಥ ಟಾಪ್ಸ್ ತೊಗೊಂಡಿದ್ಲು ನೋಡಿ. ಹಾಗೇನಿಲ್ಲ ಆಂಟಿ, ಎಲ್ಲ ಥರ ಹಾಕ್ತೀನಿ ಅಂತ ನಕ್ಷತ್ರ ಹೇಳಿದ್ಲು. ಕಾಲೇಜ್ಗೆ ಹೋಗೋ ಹೆಣ್ಮಕ್ಳು ಲಕ್ಷಣವಾಗಿ ಚೂಡಿದಾರ್ ಹಾಕೋಬೇಕು, ಅದೇ ನಮ್ಮ ಸಂಸ್ಕೃತಿ ಅಂತ ಸುಧಾಮಣಿ ಹೇಳಿದ್ರು. ಅಪ್ಪ ಅಮ್ಮನೇ ಏನೂ ಹೇಳಲ್ಲ, ಇವ್ರು ಯಾಕೆ ಹೀಗಂತಿದ್ದಾರೆ ಅಂದ್ಕೊಂಡು ಜೀನ್ಸ್ ಹಾಕೋರೆಲ್ಲ ಏನು ಕಲ್ಚರ್ ಇಲ್ಲದವ್ರಾ ಅಂತ ಅನ್ಬೇಕು ಅಂತ ಅಂದ್ಕೊಂಡ್ರು. ಬೇಡ ಅಂತ ಅಂದ್ಕೊಂಡು ಒಣಗಿ ನಕ್ಕು ನಾವಿನ್ನು ಹೊರಡ್ತೀವಿ, ತುಂಬ ಲೇಟ್ ಆಯಿತು ಅಂತ ನಕ್ಷತ್ರ ಹೇಳಿದ್ಲು. ಬಾಯಿ ಮಾತಿಗೂ ಕೂಡ ಸುಧಾ ಅವರು ಇರು ಡ್ರಾಪ್ ಮಾಡ್ತೀನಿ ಅಂತ ಹೇಳಲಿಲ್ಲ. ಒಂದೇ ರೂಟಲ್ವಾ ಹೋಗೋದು, ಜೊತೆಲೇ ಹೋಗೋಣ ಅಂತ ತಾರಾಮಣಿ ಹೇಳಿದ್ರು. ಇಲ್ಲ ಆಂಟಿ, ಫ್ರೆಂಡ್ಸ್ ಜೊತೆಗೆ ಹೋಗ್ತೀನಿ ಅಂತ ನಯವಾಗಿ ನಿರಾಕರಿಸಿ ಬಾಯಿ ಹೇಳಿ ಹೊರಟಿದ್ಲು. ಹೊಡೋಣವಾ ಅಂತ ಅಂದ ನವೀನ್ ಲಗೇಜನ್ನು ಕಾರೊಳಗಡೆ ಇಡ್ತ. ಸಾರಿ ಎಂದು ನಕ್ಷತ್ರಳಿಗೆ ಮೆಸೇಜ್ ಹಾಕಿದ್ದ. ಬಸ್ ಸ್ಟ್ಯಾಂಡಿಗೆ ಬರುವಾಗ ಸ್ನೇಹ, ನಕ್ಷು ಬರೀ ಫ್ಯಾಮಿಲಿ ಫ್ರೆಂಡ್ ಅಷ್ಟೇನೇನಾ ಅಂತ ಕೇಳಿದ್ಲು. ಫ್ಯಾಮಿಲಿ ಫ್ರೆಂಡ್ ಅಂತ ಗೊತ್ತಾದಕ್ಕೂ ಮುಂಚೆಯಿಂದನೂ ಒನ್ ವೇ ಲವ್ ನಡೀತಾನೇ ಇದೆ ನಕ್ಷುಗೆ, ಅಷ್ಟು ಅಂದಿಲ್ಲ ಅಂತ ಶರದಿ ಹೇಳಿದ್ಲು. ನಂಗೆ ಅವರಲ್ಲಿ ಮುಖದಲ್ಲಿದ್ದ ಸ್ಪಾರ್ಕ್ ನೋಡಿನೇ ಅನ್ನಿಸ್ತು ಹಿ ಲವ್ಸ್ ನಕ್ಷತ್ರ ಅಂತ ಸ್ನೇಹ ಹೇಳಿದ್ಲು. ದಾರಿನಲ್ಲಿ ಚಾಟ್ಸ್ ತಿನ್ನುವಾಗ ಮೊಬೈಲ್ ನೋಡಿದ ನಕ್ಷತ್ರ ಏನಕ್ಕೆ ಇಟ್ಸ್ ಓಕೆ ಅಂತ ರಿಪ್ಲೈ ಮಾಡಿದ್ಲು. ನಂತರ ಬಸ್ ಸ್ಟಾಪ್ ತಲುಪಿ ಎಲ್ಲರೂ ಬಸ್ ಹತ್ತಿ ತಮ್ಮ ತಮ್ಮ ಊರು ಸೇರಿಕೊಂಡಿದ್ರು. ಶಾಪಿಂಗ್ ಬ್ಯಾಗ್ಗಳನ್ನು ಹಿಡಿದುಕೊಂಡು ಒಳಗೆ ಬಂದ ನವೀನ್, ನೀರಿಗೆ ಬಿದ್ದ ಎಮ್ಮೆ ಸೀರೆ ಅಂಗಡಿ ಒಳಗೋದ ನೀರೇ, ಇಬ್ಬರು ಬೇಗ ಬಂದಿರೋದು ಇತಿಹಾಸದಲ್ಲೇ ಇಲ್ಲ ಅನಿಸುತ್ತೆ ಅಲ್ವಾ ಅಪ್ಪ ಅಂತ ಬ್ಯಾಗ್ಗಳನ್ನು ಡೀಪಾಯ್ ಮೇಲೆ ಇಡ್ತಾ ಹೇಳ್ದ. ಮತ್ತು ನಾವ್ಯಾಕೆ ಜೊತೆಗೆ ಹೋಗಲ್ಲ ಅಂತ ಇವಾಗ ಗೊತ್ತಾಯ್ತಾ, ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಬಂದಿದ್ದೆ, ಇಷ್ಟು ಸುಸ್ತಾಯ್ತಲ್ಲ, ಇನ್ನು ಅಂಗಡಿ ಒಳಗೆ ಹೋಗಿದ್ರೆ ಜ್ಞಾನ ತಪ್ಪಿ ಬೀಳ್ತಿದ್ದೇನೋ ಅಂತ ಸದಾನಂದರು ಹೇಳಿದರು. ಅಂಗಡಿ ಒಳಗೂ ಬಂದಿದ್ದ ಇವತ್ತು ಅಂತ ದಿವ್ಯಾ ಬ್ಯಾಗ್ಗಳನ್ನು ಎತ್ಕೊಂಡು ರೂಮ್ಗೆ ಹೋಗ್ತಾ ಹೇಳಿದ್ಲು. ಏನು, ನವೀನ ಅಂಗಡಿ ಒಳಗಡೆ ಬಂದಿದ್ನಾ ಅಂತ ಅಚ್ಚರಿಯಿಂದ ಗೌಡ್ರು ಕೇಳಿದರು. ತಾರಾನೇ ಕರೆಸಿದ್ಲು, ಹುಡುಗರಿಗೆ ಬಟ್ಟೆ ನೋಡು ಅಂತ. ಹಾಗಾಗಿ ಬಂದಿದ್ದಾನಷ್ಟೇ, ಇಲ್ಲಾಂದಿದ್ರೆ ಎಲ್ಲಿ ಬರೋನು ಅಂತ ಸುಧಾಮಣಿ ಹೇಳಿ ಶಾಂತಮ್ಮ ಕಾಫಿ ತೊಗೊಂಡು ಬಾ ಅಂತ ಕೂಗಿ ಹೇಳಿದರು. ಅಣ್ಣ ತಂದೇನು ನಮಗೂ ಬಟ್ಟೆಗಳನ್ನು ಅಂತ ಸಂಜಯ್ ಕೇಳಿದ್ದ. ಇಲ್ವೋ, ನೋಡ್ಕೊಂಡು ಬಂದಿದ್ದೀನಿ, ಈ ಸಂಡೇ 4 ಜನನೂ ಹೋಗೋಣ ಓಕೆನಾ ಅಂತ ನವೀನ್ ಕೇಳ್ದ. ಮುಖ ತೊಳೆಯಲೆಂದು ಸುಧಾಮಣಿ ಎದ್ದು ಹೋದ್ಮೇಲೆ, ಬರೀ ಹಲೋ ಅಂದಿದ್ದಕ್ಕೆ ಬಂದ ಭಾವ ನವಿ ಇವತ್ತು ಅಂತ ಅಂದರು ತಾರಾಮಣಿ. ಅಲ್ವೇನೋ ನವೀನ ಎನ್ನುತ್ತಾ. ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿದ್ದಾನೆ ಇವತ್ತು ಹಾಗಾದರೆ ಅಂತ ಸದಾನಂದರು ಹೇಳಿದ್ರು. ಇಲ್ಲ ರೀ, ಹಗಲಲ್ಲಿ ನಕ್ಷತ್ರ ಕಾಣಿಸ್ತಿತ್ತು ಅದಕ್ಕೆ ಅಂತ ಅಂದರು ತಾರಾಮಣಿ. ಚಿಕ್ಕಮ್ಮ ರೂಮಿಗೆ ಕಾಫಿ ಕಳಿಸಿ ಎನ್ನುತ್ತಾ ಎದ್ದು ನಿಂತ ನವೀನ್. ಇರೋ, ಎಸ್ಕೇಪಾಗ ಕಾಯ್ತಾ ಇರ್ತೀಯಲ್ಲ ಅಂತ ಅಂದರು. ಕೇಳಿಸಿದವನಂತೆ ಎದ್ದು ಹೋದ ಅವನನ್ನೇ ಹಿಂಬಾಲಿಸಿ ತಾರಾಮಣಿ ಕೂಡ ಹೋದರು. ಸದಾ ಮಕ್ಕಳೆಲ್ಲ ಏನೋ ಭಾನುವಾರ ಬಟ್ಟೆ ತೊಗೊಳೋದಕ್ಕೆ ಹೋಗ್ತೀವಿ ಅಂದ್ರಲ್ಲ, ನಾಳೆ ಬ್ಯಾಂಕಿಂದ 50,000 ಬಿಡಿಸ್ಕೊಂಡು ಬಂದು ನವೀನಕ್ಕೆ ಕೊಟ್ಬಿಡು, ಎಲ್ರಿಗೂ ಏನೇನು ಬೇಕೋ ಕೊಡಿಸ್ಕೊಂಡು ಬರೋಕ್ಕೆ ಹೇಳು ಅಂತ ಗೌಡ್ರು ಹೇಳಿದರು. ಅಣ್ಣ, ಇವಾಗೇನು ಹಬ್ಬ ಫಂಕ್ಷನ್ ಏನೂ ಇಲ್ಲ, ಏನಕ್ಕೆ ಬರೀ ಬಟ್ಟೆಗೆ ಅಷ್ಟೊಂದು ದುಡ್ಡು ಅಂತ ಸದಾನಂದರು ಹೇಳಿದರು. ಸದಾ ಮನೇಲಿ ಹೆಣ್ಮಕ್ಳಿದ್ರೆ ಕೊಡಿಸ್ತಾ ಇರಲಿಲ್ವೇನೋ, ಹಾಗೇ ಬಿಡಿಸ್ಕೊಂಡು ಬಂದು ಕೊಡು ಅಂತ ಗೌಡ್ರು ಹೇಳಿದರು. ಅಷ್ಟರಲ್ಲಿ ಮುಖ ತೊಳೆದು ಬಂದ ಸುಧಾಮಣಿ, ನಿಮ್ಮ ಸ್ನೇಹಿತರ ಮಗಳು, ಅದೇ ನೀವು ಯಾವಾಗಲೂ ಹೇಳ್ತಿರ್ತೀರಲ್ಲ ಲಕ್ಷ್ಮಿ ಅಂತ, ಆ ಹುಡುಗಿನೂ ಸಿಕ್ಕಿದ್ಲು, ಫ್ರೆಂಡ್ಸ್ ಜೊತೆ ಬಂದಿದ್ಲು ಅಂತ ಹೇಳಿದರು. ಲಕ್ಷ್ಮಿ ಸಿಕ್ಕಿದ್ಲಾ ಬಟ್ಟೆ ಅಂಗಡಿಲಿ? ಅವಳಿಗೂ ಏನಾದರೂ ಕೊಡಿಸೋದಲ್ವ ಸುಧಾ ಅಂತ ಗೌಡ್ರು ಹೇಳಿದರು. ಏನು ಕೊಡಿಸೋದು, ಗಂಡ್ಬೀರಿ ಥರ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಬಂದಿದ್ಲು, ನೀವು ನೋಡಿದ್ರೆ ಲಕ್ಷ್ಮಿ ಅಂತೀರಾ ಅಂತ ಕುಟುಕಿದ್ರು ಸುಧಾಮಣಿ. ರೂಮಿಗೆ ಹೋಗ್ತೇನೆ ಅಂತ ಹೋಗ್ತಿದ್ದವರು ಮತ್ತೆ ಬರ್ತಾ, ಅಮ್ಮ ಹಾಕೋ ಬಟ್ಟೆ ನೋಡಿ ಸಂಸ್ಕಾರ ಅಳಿಬೇಡ ನೀನು, ಮಾಳ್ವಾಸ್ ಕಾಲೇಜ್ ಅಂತ ಹೈ ಲೆವೆಲ್ ಕಾಲೇಜ್ನಲ್ಲಿ ಓದ್ತಿರೋ ರ್ಯಾಂಕ್ ಸ್ಟೂಡೆಂಟ್ ಅವಳು, ಅಲ್ಲಿಗೆ ತಕ್ಕನಾಗೇ ಇದ್ದಾಳೆ, ಜೀನ್ಸ್ ಹಾಕ್ತಾಳೆ ಅನ್ನೋ ಕಾರಣಕ್ಕೆ ಸಂಸ್ಕಾರ ಗೊತ್ತಿಲ್ಲದವಳು ಅಂತೀಯಲ್ಲ ಅಂತ ಧ್ವನಿ ಏರಿಸಿ ಮಾತನಾಡಿದ್ದ ನವೀನ್. ಇಲ್ಲಿಗೆ 12ನೇ ಅಧ್ಯಾಯ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.